सिगरेट हस्रे बेड़ी सिगरेट डोबे सिगरेट डोबे तो कांदा से तिरो बेड़ी से तो सिगरेट से दो मोटा से ಬೆಟ್ಟಾಡ್ತಿರ್ರೆ ಇಲ್ಲೆಲ್ಲ ಲಕ್ಷ್ಮೀ ತಗೋತಿರ್ರೆ ಇಷ್ಟು ಲಾಭ ಲಕ್ಷ್ಮಿ ನೀಡ್ತಿರೆ ಮದುವೆ ನಿಮಗೆ ಹಂಗೆ ಹಂಗೆ ಮಾಡ್ರಿ ಮೈಲಾರ್ಯ ಉಪ್ಪಿನಕಾಯಿ ಎಲ್ಲ ಇಟ್ಲಿ ಅಪ್ಪ ನಾನು ಯಾರು ಕುಡಕ್ ಮಂಜ ನಾವು ಕುಡಿದ್ರು ನ್ಯಾಯಕ್ಕ ಇವ್ರು ಆಡ್ತೇವ್ರಿ ಅಲ್ಲಮ್ಮ ಉಪ್ಪಿನಕಾಯಿ ಅದೇ ಸಮಸ್ಯೆ ಆಗ್ಬಿಟ್ಟೆ ನಾವು ಕುಡಿದ್ರು ನ್ಯಾಯಕ್ಕಾಗಿ ಹೋರಾಡ್ತೇವ್ರಿ ಆದ್ರ ನಮ್ಗೆ ನ್ಯಾಯನ ಸಿಗುವಲ್ದು ನಮ್ಮ ನ್ಯಾಯ ಏನಪ್ಪ ಅಂದ್ರ ಅಲ್ರಿ ಪೆಟ್ರೋಲು ಡೀಸೆಲ್ ಬೆಲೆನ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಏರ್ಸೋದು ಇಳಿಸೋದು ಮಾಡ್ತಾರ ಆದ್ರ ಈ ನಮ್ಮ ಎಣ್ಣೆ ಬೆಲೆನ ಇಳಿಸುವಲ್ರಿ ಅಲ್ರಿ ಈ ಎಣ್ಣೆ ಬೆಲೆ ಎಲ್ಲರ ಇಳಿಸಿದ್ರ ಸರ್ಕಾರ ನಡೆಸೋದು ಬಹಳ ಕಷ್ಟ ಐತಿ ನಮ್ಮ ದೇಶದ ಪರಿಸ್ಥಿತಿನ ಹದಗೆಡ್ತೈತಿ ಆದ್ರೆ ಏನ್ ಮಾಡದ್ರಿ ನಮ್ಮ ಊರಾಗ ಎಷ್ಟು ಜನ ಕುಡಿದ್ರ ಎಲ್ಲರೂ ಸೇರಿ ಕುಡಿಯೋದು ಬಿಟ್ಟಿವಿ ಅಂದ್ರ ಅವಾಗ ಇಳಿಸ್ತಾರಿ ಎಣ್ಣೆ ಬೆಲೆನ ಹೋಗ್ಲಿ ಬಿಡ್ರಿ ಅವನವರು ನಮ್ಮಲ್ಲೇ ಹೊಂದಾಣಿಕೆಲ್ಲ ಅಲ್ರಿ ನಮ್ಮಲ್ಲಿ ಕೆಲವು ಬಣಗಳು ಲೇಟೆಸ್ಟ್ ಕುಡುಕರು ಹೈಫೈ ಕುಡುಕರು ಬಣಿ ಸಿಂಡಿಲ್ ಕುಡುಕರು ಅಷ್ಟೇ ಯಾಕ್ರಿ ಪೈಕೇಜ್ ಕುಡುಕರು ಥರ್ಡ್ ಕ್ಲಾಸ್ ಕುಡುಕರು ಇವರೆಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರ ಸರಿಯಾಗಟ್ರಿ ಅಲ್ರಿ ನಾವು ಬೆಳಗ್ಗೆ ಎದ್ದು ಬಾರ್ ಮುಂದೆ ಹೋಗಿ ಬಾರ್ ಬಾಗ್ಲ ಬಡಿತೇವೆ ರಾತ್ರಿ ಆದ್ರ ಪೂಜಾರಿ ಕಟ್ಟಿ ಮ್ಯಾಲ ಕೂತ್ಕೊಂಡು ಈ ದೇಶದ ಬಗ್ಗೆ ಯೋಚನೆ ಮಾಡ್ತೇವೆ ಅಷ್ಟೇ ಯಾಕ್ರಿ ತಿರ್ಗಾ ಬೆಳಕಂದ್ರೆ ಮತ್ತೆ ಕುಡಿತೇವೆ ಕುಡಿದು ಮನಿ ಚಿಂತೆ ಮಾಡ್ತೇವೆ ನೀವು ಒಬ್ಬರೇ ಮಾಡ್ತೀರ ಮನಿ ಚಿಂತಿನ ನಮ್ಮಂತರ ಮಾಡೋದು ನಮ್ಮಂತ ಕುಡುಕ್ರು ಬಿಟ್ರಿ ಯಾರು ಮಾಡಲ್ಲ ಹೋಗ್ಲಿ ಬಿಡ್ರಿ ಅವತ್ತು ಅಡ್ಡಾಡಿ ನಿಮಿಷ ಕಿಟ್ಟಂಡಿಗರ ಯಾಕೆ ಬೇಕ್ರಿ ಅಲ್ರಿ ಏನಿಲ್ಲ ನನಗೆ ಬೆಳಗ್ಗೆ ಆತಂದ್ರ ಇದನ್ನ ಕುಡಿಲಿಲ್ಲ ಅಂದ್ರ ಕೈ ಕಾಲ ಇದನ್ನ ಕುಡಿಲಿಲ್ಲ ಸಮಾಧಾನ ಆಗಲ್ರಿ ಸಮಾಧಾನ ಆಗಲ್ಲ ಹೊಲಿಯರ
ಇಲ್ಯಾಕ ನಿಂತೀರಿ ನೀವು ಬಾಟಿ ಹಿಡಿದವ್ರ ನಾವು ಹೊಲಿಯವ್ರ ಇಲ್ಯಾಕ ನಿಂತೀರಿ ನೀವು ಬಾಟಿ ಹಿಡಿದವ್ರ ಎಷ್ಟೋ ಜನರಿಗೆ ನಿಂತು ಬಾಟಿ ಹಿಡಿದವ್ರ ನಿಮ್ಮ ಮಾನಹಾರೇ ಎಷ್ಟೋ ಜನರ ಎದುರಿಗೆ ನೀವು ಬಾಟಿ ಹಿಡಿದವ್ರ ನಿಮ್ಮ ಮಾನಹಾರೇ ಸಾಕ ಹೇಳ್ರಿ ಈ ಹಾಳಾದ ಟೈಲರ್ ಕೆಲಸ ಮಾಡೋದು ನೋಡ್ರಿ ಸೀಸನ್ ಕಾ ಬಾಜ್ ಇದ್ದಂಗ್ರಿ ಇತ್ತಿತ್ಲಾಗ ಗಿರಾಕಿನ ಇಲ್ಲ ಮುಂಜಾನಿಂದ ಹೇಳ ಸಂಜೆ ತನಕ ಕುಂತ್ರು ಒಬ್ರು ಅರಿವಿ ಹಾಕಕ ಬರುವಲ್ರಿ ಹಿಂಗಾದ್ರ ಹೆಂಗ್ರಿ ನಾವು ಜೀವನ ಮಾಡೋದು ಮೊದಲ ಹಿಂಗಿದ್ದಿಲ್ರಿ ಏ ಸಂಜು ಮುಗ್ತಿಯರ್ ಬರೋದ್ರಿ ಏ ಸಂಜು ನಂದ ಹೊಲಿಯ ಅಂತೇಳಿ ಬರೋದು ಆಂಟಿಯರ್ ಬರೋರಿ ಏ ಸಂಜು ನಂದ ಜಂಪರ್ ಹೊಲಿಯ ಅಂತೇಳಿ ಹುಡುಗಿಯರ್ ಬರೋರಿ ಏ ಸಂಜು ಮಾಮ ನಂದ ನೈಟಿ ಹೊಲಿಯ ಚೂಡಿದಾರ ಹೊಲಿಯ ಅಂತ ಅದನ್ನ ಹೊಲಿಯ ಇದನ್ನ ಹೊಲಿಯ ಯಾವ್ದು ಹೊಲಿಬೇಕ್ರಿ ನಾವು ಅವ್ರು ಕೊಟ್ಟು ಹೊಲಿತೇವೆ ನಾವು ಹಿಂಗಾದ ಹೆಂಗ್ರಿ ನಾವು ಜೀವನ ಮಾಡೋದು ಈ ಮಡ್ಡೂರ ಗ್ರಾಮದಲ್ಲಿ ಹೆಂಗ್ ಮಾಡಿದಪ್ಪ ಹೆಂಗ್ ಮಾಡ್ತಿ ಆ ಜೋಗುಡ್ರ ಪರಮ್ಮನ ಬಾವಿ ಕಲೀತಿ ಬಾ ನೀ ಬಾಲ್ಯ ಒಂದು ಬಾ ಮಗನ ಅಲ್ಲೇ ನಾನು ಯಾಕ ಹಾಳು ಬಾಯಿ ಮಂಜ ಬಾ ಮಗನ ದುಡಿಯಾಕ ದುಡಿಲಿಲ್ಲಂದ್ರ ಮಗನ ಹೊಟ್ಟಿ ಮೈ ತಿಂತಿಲ್ಲ ಹೊಟ್ಟಿ ಬಂದ ದುಡಿಯಾಕ ಯಾವ ದುಡಿಮ್ಯಾಗ್ರೇನು ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ ಯಾವಾರ ಉಪಯೋಗ ಮಾಡ್ಬೇಕ ಏಸ್ ಪ್ರಕಾರ ಭೂಮಿ ಗೊಂಜಾಳ ವ್ಯಾಪಾರಸ್ಥರ ಅದಾರ ಗೊಂಜಾಳ ಮಿಷನ್ ಅದಾರ ದುಡಿಯಾಕ ಯಾವ ದುಡಿಮ್ಯಾಗ್ರೇನು ಭೂಮಿ ಮೇಲೆ ಹುಟ್ಟಿ ಬಂದಿಂದ ದುಡಿದು ಜೀವನ ಮಾಡ್ಬೇಕು ಬಾ ಎಂದಪ್ಪ ದುಡಿದು ತಿಂತಾನ ನಮ್ದು ಹಂಗೆಲ್ಲಪ್ಪ ದುಡಿಯಾಕ ದುಡಿದು ಹೋಯ್ ನಾವು ನೋಡ ಮಧ್ಯಾಹ್ನ ನಮ್ಮ ಕುಲುವಿನಲ್ಲಿ ಟೊಮೊಟೊ ಹೋಗಿದ್ರ ಏನೋ ಮಾಡಿ ನಮ್ಮ ಇವು ಹೇಳ್ಕೊಂಡ್ರು ಸುನಿಲಿನ ಮದುವೆಯಾಗ ಗೋವಾದಿಂದ ತುರ್ಸಿದ್ರಲ್ಲ ಕೊಟ್ರಿ ನಾವ ಹೇಳ್ಬಾರಪ್ಪ ಒಂದು ಮನೆ ಸಂಬಂಧ ತಮ್ಮ ಮದುವೆ ಇಟ್ಟಿದ್ದೇ ನಮ್ಮ ಮಂಟರಿಗಾಗಿ ಇಡ್ತಾರಲ್ಲ ಮಗನ ನಾಲ್ಕು ವರ್ಷದಿಂದ ಕುಡಿದೆ ಇಲ್ಲ ಇಡೀ ಊಟ ನೋಡೈತಿ ಮಾಡಿಕೆ ಒಳ್ಳೆ ಬಿಡ್ರಿ ನಮ್ಮ ಬಟ್ಟೆ ಕಿಟ್ಟಿ ತೊಟ್ರು ಸುಟ್ಟಿ ಯಾಕೆ ಬೇಗಪ್ಪ ಯಪ್ಪ ಓ ಸರ್ ಆಹಾ ಪಾಯಿರಿ ಪಾಯ್ದ ಹಾ 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 ಅಯ್ಯಯ್ಯೋ ತಮ್ಮ ಈ ಜೀವನ ನಮ್ಗೆ ಬರ್ಬಾದಾಗೈತೆ ನೋಡ್ಲೆ ಯೋಗಿ ಪುರಿದ್ದು ಯೋಗಿಗೆ ಜೋಗಿ ಪುರದ ಜೋಗಿಗೆ ಮಗೈತೆ ನಮ್ಮ ಜೀವನ ಅದಿರ್ಲಿ ಬಾಟ್ಲಿ ಅದ ನೀವ ಮಗನ 220 ರೂಪಾಯಿ ಇದ್ರೆ 220 ರೂಪಾಯಿ ಅಂತ ಈ ನಮನಿ ಕುಡಿತೀರಿ ಎಲ್ಲರ 30 ರೂಪಾಯಿ ಅಂತ ಬಿಸ್ಲೇರಿ ಬಾಟ್ಲಿ ಅವ್ರಿಗೆ ಎಷ್ಟು ಹಿಡಿಯಪ್ಪ ಮಗನ ಎಣ್ಣೆ ರೇಟ್ ತುಟ್ಟಿಗಿತ್ತಿಲ್ಲ ಅಲ್ಲ ಯಾರು ಕೊಡ್ತಾರಪ್ಪ 30 ರೂಪಾಯಿ 20 ರೂಪಾಯಿ ಫ್ರೀ ಸಕ್ಷಣಕ್ಕೆ ಒಂದು ಹೇಳ್ತಾರ 60 ರೂಪಾಯಿ ಅಪ್ಪ 60 ರೂಪಾಯಿ ಅದು ಬಾರ್ಗೆ ತಗೊಂಡ್ರೆ 55 ರೂಪಾಯಿ ಬೇರೆ ಅಂಗಡಿ ತಗೊಂಡ್ರೆ 60 ರೂಪಾಯಿ ಮತ್ತೆ ನೀರು ಬೇಕು ಗ್ಲಾಸ್ ಬೇಕು ಹೇಳಬಾರ್ದು ಉಪ್ಪು ಗಿಡ ಹಾಳಾಗೈತಿ ಕುಡ್ತಿ ಸ್ವಲ್ಪ ನೀರು ಜಾಸ್ತಿ ಹಾಕು ಸುಮ್ಮನೆ ಮಲಗೋದು ಯಾಕೆ ಎಷ್ಟು ಕುಡಿದರೂ ಸರಿ ಇರಬೇಕ ಜಾಸ್ತಿ ಕುಡಿದ ಚೋರಿ ಹೊಡೆಯೋದು ಯಾಕೆ ಹಾಕ 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 ಇನ್ನೊಂದ ತಗ್ಗಿ ಹಾಕ ಅಲ್ಪ ಕಲಿತ ವಿದ್ಯಾವಂತನಾಗಿ ನಮ್ಮಂತ
ಅಂತವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಈ ನಮೂನಿ ಕುಡಿದು ಹಿಂಗ್ ಮಾಡಾಕತ್ತಿಯಲ್ಲ ಅಲ್ಲಲ್ಲಿ ಹೇಳ್ತಿದ್ರಿ ಹೇಳ ನೀನು ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪರ ಯಾಕೆ ನಾನು ಯಾಕೆ ಮೇಚಿ ಬಿಡ್ಬೇಕು ಅವ್ರಿಗೆ ರೊಕ್ಕ ಕೊಟ್ಟು ಕುಡಿಯಾಕತ್ತೀವಿ ನಮ್ದು ರೊಕ್ಕ ಕೊಟ್ಟವು ಪಾಯಪ್ಪ ಯಾರ ಕೊಟ್ಟಾರಂತ ಮಾಡಿ ನಮ್ಮ ಮಗನ ನಾವು ಯಾರಿಗೆ ಅಲ್ಲಪ್ಪ ನೀ ತಗೋತೀನಿ ತೊಟ್ಟಿಗೆ ಬಾ ಅದು ಸ್ವಲ್ಪ ನಾವು ಮುಟ್ಟೋರಲ್ಲ ಅದನ್ನ ನಮ್ಮ ಮೈಲಾರಿ ಉಪ್ಪಿನಕಾಯಿ ತಿನ್ನೋದು ಆ ತಂದಲ್ಲಿ ಇನ್ನೂ ಜೋರಾಕತ್ತೆ ಅಲ್ಲ ಆಹಾ ಮೊದಲ ಕುಡಿಯೋದ್ ಬಿಟ್ಟ ತೋರಿಸ ಅಂದಿಂದ ನೀನ್ ನನ್ನ ಫ್ರೆಂಡ್ ಅನ್ನೋದಕ್ಕೂ ಬೆಲೆ ಬರ್ತೈತಿ ಮಗಣ ನಾ ಹಿಂಗ್ ಬರ್ಲ ಸಂಜೆ ಹತ್ ಭೇಟಿ ಯಾಕನ್ಯಾ ನೀನ್ ಹೇಳಿದ ಮ್ಯಾಲ ಆ ಯಾರ ಬೋಡಿ ಕೆಳಗ್ ಕುತ್ಕೊಂಡು ಪುಸ್ತಕ ನೆಡ್ತೀವಂತ ಯಪ್ಪ ಈ ನಾಟಕ ಸ್ಟೇಷನ್ ನಿನ್ನ ಮಾತು ಕೇಳಿ ಕುಂಡು ಬಂದ ನೋಡ್ಕೊ ನನ್ನ ನಾಳಿಂದನ ಇನ್ನು ಒಟ್ಟು ಬಿಟ್ಟಿರಿಪ್ಪ ನಾಳಿಂದ ಹೊಸ ಮನುಷ್ಯಕ್ಕೆ ನಬ್ಬಲ್ಲ ಬಲ್ಲ ನಾ ಮತ್ ಭೇಟಿ ಯಾಕೆ ನಾಂಗಾರ ಚಟ್ಟಿ ಗಟ್ಟಿ ಬಾಲ್ಯ ಎಲ್ಡಪ್ಪೆ ಗಟ್ಟಿ ಕುಡಿದೆ ಕುಡಿಯೋದ್ ಬಿಡ್ತೇನೆ ಅಂತಿದೆ ಮತ್ ತೊಟ್ಟಗೈತಿ ಅಂತೀಯ ಕುಡಿಯೋದ್ ಬಿಟ್ಟು ತೋರ್ಸ ತೋರ್ಸೋದ್ ನಾನು ತೋರಿಸ್ತೀನಿ ಸ್ವಲ್ಪ ಕುಡಿದು ಅಂತ ಬೇಡ ಕುಡಿಯೋದ್ ಬಿಟ್ಟು ನಡಿ ಒಳ್ಳೆ ಜೀವನ ಇತ್ತವಕ್ಕೆ ಎಲ್ಲಿ ಪಾಠ ನಾನ್ಯಾರು ದುಡ್ಡಿನ ದೊರೆ ದುಡ್ಡಿದ್ದಾನೆ ದೊರೆ ಈ ಕಲಿಯುಗದಲ್ಲಿ ದುಡ್ಡಿನ ದುರಹಂಕಾರದಿಂದ ಮೆರೆದಿದೆ ಹಿಂದಿನ ಕಲಿಯುಗದ ಕರ್ಮಕಾಂಡ ರೆಕ್ಕೆಗಳ ಸಹಾಯದಿಂದ ಸ್ವಚ್ಛವಾಗಿ ಹಾರುತ್ತಿದೆ ಕ್ರೌರ್ಯ ಎಂಬ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಬಡ ಜೀವಗಳ ಹಸಿವಂಶವನ್ನೇ ಹೊತ್ತು ಹಣದ ಬಣವೆಯನ್ನೇ ಒಟ್ಟಿದೆ ಈ ಹಣವೆಂಬ ಹಕ್ಕಿ ಈ ಹಣವೆಂಬ ಹಕ್ಕಿ ದರ್ಪದಿಂದ ಮೆರೆಯಬೇಕಾದರೆ ಹಣ ಹಣವುಳ್ಳವನಾಗಿರಬೇಕು ಇಲ್ಲ ರಾಜಕಾರಣಿಯಾಗಿರಬೇಕು ಇಲ್ಲ ಕಂಡವರ ತಲೆ ಒಡೆದಾಗಲೇ ಈ ಭೂಮಂಡಲದ ಒಡೆಯನಾಗಿ ಮೆರೆಯಬಹುದು ನಾನು ಇಷ್ಟೊಂದು ದರ್ಪದಿಂದ ಮೆರೆದರು ನನ್ನ ದಿಕ್ಕು ಬದಲಾಯಿಸುವ ಧೈರ್ಯವಂತ ಹುಟ್ಟಿ ಬಂದಿಲ್ಲ ಈ ನಾಡಿನಲ್ಲಿ ಹುಟ್ಟಿ ಬಂದಿದ್ದೆಯಾದರೆ ಈ ನರ ವಾಗ್ದನ ಕೈಯಲ್ಲಿ ಹುಟ್ಟು ಭಸ್ಮವಾಗುವುದು ಅದು ಶತಸಿದ್ಧ
ಶತಸಿದ್ಧ. ಯಾರೇ ಕೂಗ್ಯಾಡಲಿ ಯಾರೇ ಹೋರಾಡಲಿ ಎಮ್ಮೆ ನಿಂತೆ ಜಾತಿ ಮಳೆಗೆ ಬಿಟ್ಟು ಬೆಳಗ್ಗೆ ಮುಂದೆ ಸಾಗುವೆ. ಗುಣದಲ್ಲಿ ನೀವು ಪಕಾರಿ ಮಾನವತೆ ನೀವು ಸಹಕಾರಿ. ಗುಣದಲ್ಲಿ ನೀವು ಪಕಾರಿ ಮಾನವತೆ ನೀವು ಸಹಕಾರಿ. ಎಲ್ಲಂತೆ ತಿಂದರು ನೀವು ಹಾಲನ್ನು ಕೊಡುವೆ ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನು ಕಟ್ಟುಕೊಳ್ಳುವರು. ದೇಶ ಅವಕ್ಕೆ ಹೀಗಿದೆ ನಮ್ಮ ದೇಶ. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ನಮಸ್ಕಾರ ರೀ ಅಪ್ಪ. ಭಾ ವೆಂಕಪ್ಪ ಶೆಟ್ಟಿ, ಹಾ ಧರ್ಮವಂತನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ರ ಇಷ್ಟೊಂದು ನೀ ಹೇಳಿದ್ದ ತಡ ರೀ ಪಟ್ಟಣ ಅವನ ಮನೆಗೆ ಹೋಗಿದ್ದೆ. ಆದ್ರೂ ಇತ್ತಿತ್ತಾಗ ಈ ಊರ್ ಬಡಪಾಯಿಗಳಿಗೆ ಬಹಳ ಸೊಕ್ಕ ಬಂದೈತ್ರಿ ಅಪ್ಪ. ಹೌದು ಶೆಟ್ಟಿ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಬೇಕೆನ್ನುವ ಬಡ ಭಿಕಾರಿ ನನ್ನ ಮಕ್ಕಳೇ ಹೆಚ್ಚು ಈ ಕಾಲದಲ್ಲಿ. ಈ ಆ ಧರ್ಮವಂತನ ಮನೆಗೆ ಹೋಗಿದ್ಯಲ್ಲ, ಕರೆದುಕೊಂಡು ಬಂದೆಯ? ನಮ್ಮ ದನಿ ಹೇಳ್ಯಾರಪ್ಪ, ಬಾ ಹೋಗೋನು ಅಂದ್ರೆ ಏನ್ ಅನ್ಬೇಕು ಗೊತ್ತೇನ್ರಿ? ಏನಂದ? ಏ ಹಲ್ಕ ನನ್ನ ಮಗನ, ಬೇವರ್ಷಿ ನನ್ನ ಮಗನ, ಮಕ ನೋಡಿದ್ರು ಮಕ್ಕಳಾತವಲ್ಲೇ ನಿನಗ ಹೇಳದ ಹಂಗಂತ ನನಗೆ ಪ್ರಶ್ನೆ ಮಾಡ್ತಾನ್ರಿ ಆ ಧರ್ಮವಂತ ಅವನುಳಿಯ ಗರುಡ. ಏನು ಅಷ್ಟೊಂದು ಸೊಕ್ಕಿನಿಂದ ಮಾತನಾಡಿದರೆ ಹಾ ಧರ್ಮವಂತ ಆಗುವವನಾರಿಯ ಗರುಡ ಈಗೇನು ಬರುತ್ತಾರೋ ಇಲ್ಲವೋ? ನಿಮ್ಮ ಮಾತು ಹೇಳಿದೆ, ನಮ್ಮ ದನೇರ್ ಕಳಿಸ್ಯಾರ ಅನ್ನೋತ್ತಿಗೆ ಘಟ 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 ನಡಿಗೆ ಇಂದ ಗಡಿಗೆ ಹಾ ಹಾ ಬರ್ತೇನೆ ಹೋಗು ಅಂದ್ರಿ. ದನೇರ ಬರಾಕತ್ಯ ನೋಡ್ರಿ ಅಪ್ಪ. ಬರೇ ಗಾಲಿಲೆ ಊರೋಟು ಅಡ್ಡಾಡ್ತಾನ್ರಿ, ಒಂದು ಹೊಲ ಉಳಿಯಲ್ಲಿ ಗಣ ಗಣ ಘಣ ಘಣ ತಿರುಗ್ತ. ಇವನಿಗೊಂದು ಗಜಮ ಹಾಕ್ರಿ ನೀವು. ಇವನು ಬಿಡಬಾರ್ದ್ರಿ ಅಪ್ಪ, ಬಂದ್ ನೋಡು ಯಾಡ್ಕಂತ. ನಮಸ್ಕಾರ ಸೌದಾರಿ. ಬಾ ಧರ್ಮವಂತ, ಎಲ್ಲ ಕ್ಷೇಮವೇ? ಆ ದೇವರ ದಯದಿಂದ ಎಲ್ಲ ಕ್ಷೇಮವಾಗಿದ್ದರು ಸೌಕಾರಿ. ದೇವರ ದಯೆಯಿಂದ ಕ್ಷೇಮವಿರುವಯೋ? ಹಾ ಕಲ್ಲು ದೇವರ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ? ಧರ್ಮವಂತ, ಈ ಧರ್ಮದ ಕಲಿಗಾಲದಲ್ಲಿ ಎಲ್ಲಿರುವನೋ ಆ ನಿನ್ನ ದೇವರು. ಸೌಕಾರಿ, ದೇವರನ್ನು ಪೂಜಿಸುವುದು ಹಣ ಐಶ್ವರ್ಯ ಪಡೆದುಕೊಳ್ಳುವುದಕ್ಕಾಗಲ್ಲ ಸೌಕಾರಿ. ನಾವು ಭೂಮಿಯ ಮೇಲೆ ಬದುಕಿರುವವರೆಗೂ ನಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು. ಹಾ ಸೌಕಾರಿ, ನನ್ನ ಜೀವನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟರೆ ನಿಮಗೇನು? ದೇವರು ಎಲ್ಲಿರುವನು ಆ ನಿನ್ನ ದೇವರು. ಆ ದೇವರ ಹೇಳಿದನು ಮಕ್ಕಳ ಶಿಕ್ಷಣಕ್ಕಾಗಿ ನಿನ್ನ 2 ಎಕರೆ ಜಮೀನು ದಾನವಾಗಿ ಕೊಡು ಎಂದು. ಹೌದು ಸೌಕಾರಿ, ಆ ದೇವರ ಅನುಗ್ರಹದಿಂದಲೇ ಈ ಜಗವೆಲ್ಲ ಬೆಳೆಯುತ್ತಿರುವುದು ಸೌಕಾರಿ. ಸೌಕಾರಿ, ನನ್ನ 2 ಎಕರೆ ಜಮೀನಿನ ಮಕ್ಕಳ ಶಿಕ್ಷಣ ಕಾಯಿ ಕೊಟ್ಟರೆ ನಿಮಗೇನು ನಷ್ಟವಾಯಿತು? ನಷ್ಟವಾಗಿದೆ. ನನ್ನ ಒಂದು 100 ಎಕರೆ ಜಮೀನಿಗೆ ದಾರಿ ಇಲ್ಲ. ಹಾ ನಿನ್ನ 2 ಎಕರೆ ಜಮೀನು ನನಗೆ ಕೊಡು.
ನಾನು ನಿನಗೆ 4 ಎಕರೆ ಜಮೀನು ಈ ಕೆಲಸ ಹಣ ಕೊಡಲೇ. ತಮ್ಮ ಧರ್ಮವಂತ, ಕೆರಿ ತೆಳಗಿರೋ 2 ಎಕರೆ ಜಮೀನ ನೀನು ನಮಗೆ ಕೊಟ್ಟಿ ಅಂದ್ರ ಕೊಪ್ಪಳಕೇರಿ ಅಂಚಾಗಿರೋ 4 ಎಕರೆ ಹೊಲ ಕೊಡ್ತೇವ್ಲಿ ಹುಡುಗ. ಮ್ಯಾಗ ದುಡ್ಡು ಕೊಡ್ತೀವಿ, ಅದು ಬ್ಯಾಡಪ್ಪ ಅಂದ್ರ ಇದನ್ನು ಅಂತ ಕೇಳಿದ್ರೆ ಇದನ್ನು ಕೊಡ್ತೇವಲ್ಲಿ. ಬಯಸಿ ಬಂದ ಭಾಗ್ಯ ಬಿಡುವಾಗ್ಲೇ ತಮ್ಮ ಧರ್ಮಣ್ಣ. ವೆಂಕಪ್ಪ ಶೆಟ್ಟಿಯವರು ದೊಡ್ಡ ಒಂದು ಮಾತಾಡ್ತಾನೆ. ತುತ್ತು ಅನ್ನ ತಿನ್ನೋಕೆ, ಗೆಣಸ ನೀರು ಕುಡಿಯೋಕೆ, ಗೇರು ಜಾಗ ಸಾಕು ನಮ್ಗೆ ಹಾಳಾಗಿರೋಕೆ ಅಂತ. ವೆಂಕಪ್ಪ ಶೆಟ್ಟಿಯವರೇ, ಯುದ್ಧ ನಮ್ಮ ಜಮೀನಲ್ಲಿ ದುಡಿದು ಊಟ ಮಾಡುತ್ತೇವೆ. ವೆಂಕಪ್ಪ ಶೆಟ್ಟಿಯವರೇ, ಮಾನವರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ನೋಡಿ ಸೌಕಾರು, ನಮ್ಮ ಜಮೀನು ನಮ್ಮ ಸೊತ್ತು, ಅದನ್ನು ಕೇಳುವ ಅಧಿಕಾರ ನಿಮಗೂ ಇಲ್ಲ. ಸೌಕಾರಿ, ಈ ಧರ್ಮವಂತನ ಮಾತು ಗೊತ್ತಿರುವುದು, ಆ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನೀವು 10 ಎಕರೆ ಜಮೀನು ಕೊಟ್ಟರು, ನನ್ನ 2 ಎಕರೆ ಜಮೀನನ್ನು ಮಾತ್ರ ತರುವುದಿಲ್ಲ. ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ. ಧರ್ಮವಂತ ನೀನು ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತೀರಿ ಎಂದ ಮೇಲೆ ಆ ನಿನ್ನ ಜಮೀನನ್ನು ಪಡೆಯದೆ ಹೋದರೆ ನಾನು ರಾಪ್ಪನ ಮಗನೇ ಅಲ್ಲ. ಸೌಕರ್ಯ, ನಿನ್ನ ಎಚ್ಚರಿಕೆಯ ಮಾತು ಹುಡುಗರನ್ನೆಲ್ಲ ಮುಕ್ತ. ನಿನ್ನ ಗಟ್ಟಿಗೆ ಹೆದರಿನ ಬೆತ್ತರವನ್ನ ಸಮಾರಂಭದಲ್ಲಿ ಸನ್ಮಾನ ಗೀಪಿಸಿಕೊಂಡು ಶಹಬಾಜ್ಗಿರಿ ಪಡೆದವನಲ್ಲ ಈ ಧರ್ಮವಂತ. ನೋಡಿ ಸೌಕಾರ, ನನ್ನ ಜಮೀನನ್ನು ಮೋಕ್ಷನಿಗೆ ಬಿಟ್ಟು ಕೊಡುವುದಿಲ್ಲ. ಅಲ್ಲಲೇ ತಮ್ಮ, ನೀನೇನು ಶಾಂಬೂರ್ ಕೂರ್ಗಿ ಸರ್ದಾರ್ ನನ್ಲೆ ಇದ್ದದ್ದು ಕಳ್ಕೊಂಡು ಹಿತ್ಲಾಗತ್ತಿದ್ರಂತಲೇ. ಹಂಗಾಗಬ್ಯಾಡು. ನಮ್ಮ ಸೌಕಾರ ನಂಬಿದವ್ರು ಎಷ್ಟು ಜನ ಉದ್ಧಾರ ಆಗ್ಯಾರಲೇ ಈ ಊರಾಗ. ಅವ್ರ ಮಾತು ಕೇಳಲಿ ಅಪ್ಪ, ನೀನು ಉದ್ಧಾರ ಹಾಕಿ. ನೋಡು ಧರ್ಮ, ಕಡಿಯಲಾಗಿ ಹೇಳ್ತೀನಿ ಕೇಳು. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತೆ ಈ 21ನೇ ಶತಮಾನದಲ್ಲಿ ಸಿಗಲಾರದು. ನಿನ್ನ ಆದರ್ಶಗಳನ್ನು ಬಿಟ್ಟು ನಾನು ಹೇಳುವ ಹಾಗೆ ಕೇಳಿದರೆ ಬಹಳ ಬಂಗಾರವಾಯಿತು. ಇಲ್ಲವಾದರೆ ನಿನ್ನ ಹಾಗಂತ ಸಂಸಾರ ಚಿತ್ರ ಮಾಡುವುದು ನನಗೆ ಎಷ್ಟೊತ್ತಿನ ಮಾತು. ಸೌಕಾರಿ, ನಿಮ್ಮ ಎಚ್ಚರಿಕೆಯ ಮಾತಿಗೆ ಹೆದರುವವನಲ್ಲ ಈ ಧರ್ಮವಂತ. ಸೌಕಾರ, ಏನು ನಾಗೇಂದ್ರ ಪ್ರಸಾದ, ಕೊನೆಯದಾಗಿ ಹೇಳುತ್ತೇನೆ ಕೇಳು. ನನ್ನ ಜಮೀನಿನಲ್ಲಿ ಒಂದು ಹಿಡಿ ನನಗೆ ಸಿಗುವುದಿಲ್ಲ. ಏನು ಮಾಡಿದ್ದೀಯ ಮಾಡಿದ್ದು. ನಿನ್ನ ಜಮೀನಿನ ಒಂದು ಹಿಡಿ ಮಣ್ಣು. ಈ ಊರನ್ನೇ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನಿಗೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವೆ ಎಂದ ಮೇಲೆ ಮುಂದೆ ನಿನ್ನ ಜೀವನ ನಡೆಸುವುದು ಬಹು ಕಠಿಣವಾದಿತ್ತು. ಚಾಕೆ ನಾಗೇಂದ್ರ ಪ್ರಸಾದ, ನಮ್ಮ ಜಮೀನನ್ನು ಪಡೆಯಲು ನೀನೇನು ನಮ್ಮ ರಕ್ತಕ್ಕೆ ಹುಟ್ಟಿದೇನು? ನಮ್ಮ ಜಮೀನಿನ ಮೇಲೆ ಕಣ್ಣು ಹಾಕಿದಾಗ ನಿನ್ನ ಕಣ್ಣನ್ನು ಕಿಳುವೆ. ಎಚ್ಚರ ಗರುಡ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡಬೇಡ. ಸ್ವಲ್ಪ ಮಾತಿನಲ್ಲೇ
ಹಿಡಿತದಿರಲಿ. ಹಿಡಿತ ತಪ್ಪಿದರೆ ಈ ನಾಗೇಂದ್ರ ಪ್ರಸಾದನ ಕೈಯಲ್ಲಿ ನಿನ್ನ ಅಂತ್ಯ. ಅಂತ್ಯ ಈ ಘೋಡವನ್ನು ಏನು ಮಾಡಬಹುದು? ಈ ಘೋಡವನ್ನು ಏನು ಮಾಡಬಹುದು? ಅಂತ್ಯ ಮಾಡಲು ಆತುರ ಪಟ್ಟರೆ ಆಗುತ್ತೇ ಈ ಗಂಡುಗಳು ಘೋಡದ ಕೈಯಲ್ಲಿ. ಸೌಕರ, ನಿನ್ನಲ್ಲಿ ಎಷ್ಟೇ ಸಂಪತ್ತಿದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆ ಬೆಲೆ ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಯ ಬೆಲೆ ಕಟ್ಟಬಹುದು, ಸರಳತೆಗೆ ಬೆಲೆ ಕಟ್ಟಲಾಗದು. ನಿನ್ನ ಸಂಪತ್ತಿನಿಂದ ನಮ್ಮನ್ನು ಕೊಂಡುಕೊಳ್ಳುತ್ತೇನೆಂದರೆ ಅದು ನಿನ್ನ ಭ್ರಮೆ. ಬೇಡ, ನಾವು ಜಮೀನು ಕೊಟ್ಟರೆ ತಾನೇ ಅವನ ಕೊಂಡುಕೊಳ್ಳಲು. ನಾನು ಕೊಡದಿದ್ದರೆ ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ಹೇಳುವುದಲ್ಲ ಹೇಳಿದ್ದೇನೆ. ನಡೆ ಹೋಗೋಣ. ಮಾಮ, ನೀವು ನಡಿ, ನಾನು ಹೊರಕ್ಕೆ ಹೋಗಿ ಬರ್ತೇನೆ. ನಾಡ್ರಿ, ಯಾಕ ಮಾಡ್ತೀರಿ? ಭಾರಿ ಅವಸರಪ್ಪ. ಅಲ್ಲ ಬೇಡಪ್ಪ, ನಿನಗೆ ಬುದ್ಧಿ ಐತೆ ಇಲ್ಲ? ಕೇಳ ಮಾತು ಕೇಳಲಿ ತಮ್ಮ. ಆ ನಿಮ್ಮ ಮಾವಗೂ ಬುದ್ಧಿ ಇಲ್ಲ ಅಂದ್ರ ನಿನಗೂ ಬುದ್ಧಿ ಇಲ್ಲಂದ್ರೆ ಭವಿಷ್ಯ ಬಂದ ಭಾಗ್ಯಲಕ್ಷ್ಮಿನ ಬೇಡ ಬೇಡ ಅಂತ ಕಾಲಿನ ಮದುವೆ ಆದ್ರಲ್ಲೇ ಮನುಷ್ಯ ಮುಚ್ಕೊಳ್ಳಿ. ನಿಮಗೂ ಒಳ್ಳೇದಾಕತ್ತಲಿ ತಮ್ಮ. ಬಯಸ್ ಬಂದ ಭಾಗ್ಯಲಕ್ಷ್ಮಿನ ಒದ್ದು ಕಳಿಸ್ಬಾಡ್ರಿ. ಬಾ 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 ಅಂತ ಮನಿ ತುಂಬಿಸ್ಕೋರಿ, ಮನಿ ತುಂಬಿಸ್ಕೋರಿ. ಸುಮ್ಮನ ನಮ್ಮ ಸಾವುಕಾರ ಕೈಯಾಗ ಆವತಿ ಆಗಬಾಡ್ಲಿ. ಉಳಿಯುವ ಬೆಂಕಿಗೆ ತುಪ್ಪ ಸಿಂದು ಮನೆಯಿಂದ ಮಾಡಿ ನೋಡುವ ನಿಮ್ಮಂತಂದರೆ ರಾಮ ರಾಜವಾಗಬೇಕಿದ್ದ ನಾಡು ರಾವಣ ರಾಜವಾಗಿರುವುದು. ಸಟ್ಟೆ, ಈ ಸೌಕಾರನಿ ಎಂದು ತಿಂದು ಬದುಕೋ ನಾಯಿ ನೀನು. ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಈ ನಿನ್ನ ಸೌಕಾರ ಕೊಡ ಹಣ ನನಗೆ ತಿಳಿಸೋಣ. ಮತ್ತೆ ನಿಂತ್ಕೋ. ನನ್ನ ಮನೆಗೆ ಬಂದು ದಾರು ಕೊಡುವ ಹಣವ ತೃಣಕ್ಕೆ ಸಮನೆಂದೇ ಬೊಗಳುವ ಬಡವ. ಆ ನಿನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನೋ ಸೌಕಾರ, ನಿನ್ನ ಶ್ರೀಮಂತಿಕೆ ದರ್ಪ ತೋರ್ಸಬೇಡ. ಆ ಜಮೀನನ್ನು ಮಕ್ಕಳ ಶಾಲೆ ಕಟ್ಟಿಸಲು ಸರ್ಕಾರಕ್ಕೆ ದಾನ ಕೊಡುವುದಾಗಿ ಮಾತು ಕೊಟ್ಟಿರ್ತೇವೆ. ಸುಮ್ಮನೆ ನಮ್ಮ ಜಮೀನಿನ ಆಸೆಯನ್ನು ಬೇಟೆಗಳು, ಅದು ನಿನಗೆ ಶೋಧ ತರುತ್ತದೆ. ಹಣವಂತನಾಗಿ ಇಂತಹ ಕೆಲಸಕ್ಕೆ ಅಡ್ಡಿ ಬರೋದು ಭೂಷಣವೂ ಅಲ್ಲ. ಇದು ಮ್ಯಾಕ್ ಕಿತ್ಕೊಳಕ್ ಬರ್ತೇನೆ ಅಂದ್ರ ನಿನ್ನ ಗಡ ನನ್ನ ಕೈಲಿ ಈ ನಾಗೇಂದ್ರ ಪ್ರಸಾದನ ಘಟ ಪಕ್ಷ. ಈ ನಾಗೇಂದ್ರ ಪ್ರಸಾದ್ ಘಟ ಉಳಿಸುವ ತಿಟ್ಟರು ಯಾರು ಹುಟ್ಟಿಲ್ಲ ಈ ಜಗತ್ತಲ್ಲಿ. ಈಗ ನೀನಿರುವುದು ಈ ನರ ನಾಗೇಂದ್ರ ಆಸ್ಥಾನದಲ್ಲಿ. ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ, ಎಚ್ಚರ. ಹಠ ಇರಬೇಕು, ಆದರೆ ಇನ್ನೊಬ್ಬನ ಕಿತ್ತುಕೊಳ್ಳುವ ಅದು. ಏ ನಾಗೇಂದ್ರ, ಇನ್ನೊಬ್ಬರ ಆಸ್ತಿಗೆ ಕೈ ಹಾಕಿದರೆ ಅದನ್ನು ತುಪ್ಪ ತಿಂದಷ್ಟು ಖುಷಿ ಪಡಬೇಡ ನಾಗೇಂದ್ರ. ಒಂದಲ್ಲ ಒಂದು ದಿನ ತುಪ್ಪ ಕೆಟ್ಟು ದುರ್ವಾಸನೆ ಆದಂತೆ ಆಸೆ ಎಂಬ ಈ ನಿನ್ನ ಸಿರಿತನ ಶರೀರ ಹೊರತು ಮಾಡುವುದು ತಮ್ಮ ಗರುಡ. ಆ ದೇವರು ಒಳ್ಳೆಯವ್ರಿಗೂ ಅದಾನು, ಕೆಟ್ಟವ್ರಿಗೂ ಅದಾನು. ಅತಿ ಒಳ್ಳೆಯವನಾಗಿ ಭೂಮಿ ಮ್ಯಾಲ ಬದುಕೋದು ಬಾಳಷ್ಟೈತಲೇ ಹುಡುಗ. ಏನಿನ್ನ ಆಸ್ತಿ 2 ಎಕರೆ ನಮ್ಮ ತಲೆರಿಗೆ ಬಿಟ್ಟು ಕೊಟ್ಟಿ ಅಂದ್ರ ಅಷ್ಟು ಸಾಕು ನೋಡ್ಲಿ ಗರುಡ. ಶೆಟ್ಟಿ, ಕೊಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ ಈ ಕಾಳಿಂಗ ಸರ್ಪ. ಆ ನಿನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನಿನಗೆ ಚೆನ್ನಾಗಿ ಗೊತ್ತು. ದ್ವಾಪರ ಯುಗದಲ್ಲಿ ದಾನಶೂರ ಎಂದು ಬಿರುದು ಪಡುವ ಆ ಕರ್ಣನೇ ಸರ್ವನಾಶವಾಗಿ ಹೋದ. ಇನ್ನು ಈ ಕಲಿಗಾಲದಲ್ಲಿ ದಾನ ಧರ್ಮ ಎಂದರೆ ಬೆಲೆ ಕೊಡುವವರು ಇಲ್ಲ, ಬೆಲೆ ಸಿಗುವುದೂ ಇಲ್ಲ. ಇಂದು ಏನಿದ್ದರೂ ಅನ್ಯಾಯ ಅಧರ್ಮ ಎಂಬುದು. ನ್ಯಾಯ ಸಿಂಹಾಸನವನ್ನು ಏರಿ ನಿಮ್ಮಂತ ನ್ಯಾಯವಂತರು ಸಮವಾಗಿ ಹೋಗಿದ್ದಾರೆ. ಅಂತವರಲ್ಲಿ
ನೀವು ದಾನವಾಗಿ ಭೂಮಿಯನ್ನು ಕೊಟ್ಟು ದೊಡ್ಡವರ ಮುಂದೆ ದೊಡ್ಡ ಸಿಕ್ಕಿ ತೋರಿಸುವಿರಾ? ದೊಡ್ಡಕ್ಕೆ ತೋರಿಸುವವರು ನಾವಲ್ಲ, ಅದು ನಮಗೆ ಬೇಕಾಗಿ ಇಲ್ಲ. ಅದು ಏನಿದ್ದರೂ ನಿಮ್ಮಂತ ತೋರಿಸೋದು. ಹಿಂದೆ ಸಮಾರಂಭದಲ್ಲಿ ನಿಮ್ಮಂತ ರಾಜಕಾರಣಿಗಳು ಬಡವರಿಗೆ ಭೂದಾನ ಕೊಡ್ತೇನೆ ಎಂದು ಹೇಳಿ ನಂಬಿಸಿ ಮೋಸ ಮಾಡುತ್ತೀರಿ. ಸರ್ಕಾರಕ್ಕೆ ದೊಡ್ಡವರಿಂದ ಹೊಗಳಿಸಿಕೊಂಡು ಇಂಥ ಸರ್ಕಾರಕ್ಕೂ ಇಲ್ಲ, ಬಡವರಿಗೂ ಇಲ್ಲ. ಏ ಸೌಕರ, ಕೊಚ್ಚಿಕೊಳ್ಳುವವರು ನಿಮ್ಮಂತ ಶ್ರೀಮಂತರು. ಆ ಗಡಸ್ಕಿ ನಮಗೆ ಬೇಕಾಗಿಲ್ಲವೋ? ನಾವೇನ್ ಬದಲ ಬಾಯಿಗೆ ಬಂದಂತೆ ಬರುತ್ತಿಲ್ಲ. ದೊಡ್ಡವರು ಚಿಕ್ಕವರು ಎನ್ನುವುದನ್ನ ಕಲಿತಿಲ್ಲ. ಯಾರು ಬಾಯಿಗೆ ಬಂದಂತೆ ಬಗಳಲು ನನ್ನೇನು ನಾಯಿ ಅಂದುಕೊಂಡಿರುವ ಶಿಕಾರಿ. ನಿಮ್ಮಂತ ಬಂಡವಾಳ ಬಯಲು ಮಾಡಿ ನಿಮ್ಮಂತ ಸಮಾಜ ಧರ್ಮ ಸಿದ್ಧಗಡೆಯಲು ಭೂಮಿ ಹೊರ ಬಂದ ಆಜ್ಞೆ ಇದ್ದಂತೆ ಈ ಗೌಡ ಅಗ್ನಿ ನಮ್ಮನ್ನು ಸಿಗ ಬಿಡುವ ಗಂಡದ ಬಂದರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ. ಏ ಗಂಡ, ಸುಮ್ಮನೆ ಕೂಗಾಡಿ ನಮ್ಮ ಪ್ರಾಣೆಯನ್ನ ಕೆಳಕಬೇಡ. ಈ ಕಿರಾತಕ ಕುಲದ ಕೀರ್ತಿರಾಜ ಕೋಪಗಳು ಇಲ್ಲಿಂದ ಪ್ರಾಣ ಕಿತ್ತರೆ ಸರಿ, ಇಲ್ಲದಿದ್ದರೆ ಇನ್ನ ದೇಹವನ್ನ ಇಷ್ಟಾದ ಮಾಡಿಕೊಳ್ಳಬರಲೇ ಜೋಕೆ. ಓಹೋ, ಈ ಸಾಹುಕಾರ ಸಾಕಿದ ನಾಯಿ ನೀನು. ಏ ಕೀರ್ತಿರಾಜ, ನನ್ನ ಕೊಪ್ಪಿದ ದೇಹವನ್ನು ಇಬ್ಬಗಾಡಲು ನಿಮ್ಮಿಂದಲೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಛೇ, ಎಮ್ಮೆ ಜೊತೆ ಸೇರಿ ಆಕಳು ಗುಳಸಿಗೆ ತಿನ್ನುವ ಚಟ ಎಲ್ಲಿ ಬಿಡಬೇಕು? ಏ ಕೀರ್ತಿರಾಜ, ನಾವೇ ಸರ್ದಾರ್ ಎಂದು ಸವಾಲ ಹಾಕಿದರೆ ಈ ಕುಂಡೌಲಿಯಿಂದ ನಿಮ್ಮ ಲಿಂಗ ಕೊಂಡ ಹುಲಿ ಅಂತ ನೀನು ಗಂಡು ಗಡೆ ತೋರಿಸಿದರೆ ಏರಿಗಳಂತೆ ಓಡಿ ಹೋಗುತ್ತೆ ಎಂದು ತಿಳಿದುಕೊಂಡಿರಲೇ ಪಾಂಡ ಭಟ್ಟಿಯ ಮಗನೇ. ನಿನ್ನ ಶರೀರವನ್ನು ಹರಿದು ನಿನ್ನ ಬಿಸಿ ರಕ್ತ ಕುಡಿಯುವ ದೈತ್ಯರು. ಕೊಳಪಾಯಿ ಕೊನ್ನಿ ನನ್ನ ಮಗನೇ, ಯಾರ ಎದುರು ನಿಂತು ಮಾತನಾಡುತ್ತೀರಿ ಎಂಬುದು ಎಚ್ಚರವಿರಲಿ. ಇಲ್ಲವಾದರೆ ಈ ನಿನ್ನ ಶರೀರವನ್ನು ಸುಟ್ಟು ಭಸ್ಮ ಮಾಡುವೆ, ಸುಟ್ಟು ಭಸ್ಮ ಮಾಡುವೆ. ಹಾಕುವುದು ದೂರದ ಮಾತು. ನನ್ನ ದೇಹವನ್ನು ಮುಟ್ಟಿ ನೋಡು. ಇದೇ ಕೊಡ್ಲಿಂದ ಕೊಚ್ಚು ಈ ಭೂತಾಯಿ ಮಣ್ಣಾಗ ನೋಡ್ಸೋಕಾರ ನನ್ನನ್ನು ಕೆಣಕಿ ನಿನ್ನ ಜೀವಕ್ಕೆ ಕುತ್ತು ತಂದುಕೊಳ್ಳಬೇಡ. ಮುಚ್ಚಿಕೊಂಡಿದ್ದರೆ ಸರಿ, ಯಾರಾಡಿದರೆ ನಿಮ್ಮ ಮನ ಈ ಜೋಡದ ಕೈಲಿ ನೆನಪಡೆ ಬರುತ್ತದೆ. ಇದೇನು ಸೌಕರ್ಯ ನಿಮಗೆ ಎಷ್ಟೊಂದು ಮನೆ? ಯಾರು ಈ ಗರುಡ? ಇವನ ಈ ಶಿಕ್ಷಣ ವರ್ತನೆಗೆ ಕಾರಣವೇನು? ಇವನು ಈ ಊರ ನಿಷ್ಠಾವಂತನಾದ ಆ ಧರ್ಮವಂತನ ಅಳಿಯ, ಅಂದರೆ ಆ ಧರ್ಮವಂತನ ಹೆಂಡತಿಯ ತಮ್ಮ. ನಮ್ಮ 100 ಎಕರೆ ಜಮೀನು ಪಕ್ಕದಲ್ಲಿ ಈ ಧರ್ಮವಂತನ 2 ಎಕರೆ ಜಮೀನು ಇದೆ. ಆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ದಾನವಾಗಿ ಕೊಟ್ಟಿದ್ದಾನೆ. ಆ ಜಮೀನನ್ನು ನಮಗೆ ಕೊಡು, ಅದರ 3 ಪಟ್ಟು ಕೊಡ್ತೇನೆ ಎಂದರು ನನಗೆ ಸೊಕ್ಕಿನಿಂದ ಮಾತನಾಡಿ ಹೋದ ಸೊಕ್ಕಿನ ಸುಳೆ ಮಗ ಕೀರ್ತಿರಾಜ್. ಆ ಗರುಡ ಸೊಕ್ಕಿನಿಂದ ಮಾತನಾಡಿದ ಆ ಸೇಡಿಗಾಗಿ ಅವನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸೊಕ್ಕಿನಿಂದ ಮಾತನಾಡಿದ ಆ ಸೇಡಿಗಾಗಿ ಅವನ ಧರ್ಮವಂತನ ವಂಶವನ್ನು ನಿರ್ನಾಮ ಮಾಡಲೇಬೇಕು. ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ನಿನಗೆ ಏನು ಸಹಾಯ ಬೇಕಾದರೂ ಕೊಡಲು ನಾನು ಸಿದ್ಧ. ಒಟ್ಟಿನಲ್ಲಿ ಅವನ ನಿರ್ನಾಮವಾಗಲೇಬೇಕು.
ನಾಗೇಂದ್ರ ಸಾವ್ಕಾರ ಕೀರ್ತಿರಾಜಪ್ಪನವರ ನಮ್ಮ ಬುಡುಕ ಕೊಟ್ಲಿ ಇಡೋದಕ್ಕೂ ಮುಂಚೆ ಅವನ ಎದಿಗೆ ಗುಂಡಿಡಬೇಕ್ರಿ ಪಲ್ಲೇರ ನಮ್ಮ ಹೆಸರು ಕೇಳಿದ್ರ ಗದ 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 ಇರುತ್ತಾರ ನಾವು ಅವರಿಗೆ ಗುಂಡಿಡ್ಲಿಲ್ಲ ಅಂದ್ರೆ ನಮ್ಮ ಬುಡುಕ ಕೊಡ್ಲಿ ಇಡಂಕ ಅವನ ವಿಷಯ ನನಗೆ ಬಿಡಿ ಸಾವ್ಕಾರ್ರಿ ಈ ಕೀರ್ತಿರಾಜ ಬಾಣ ನುಡಿ ಯೂತಕ್ಕೆ ಅಂತಾರೆ ಎದು ಹೋಗಿದು ಬಿಸಿ ರಕ್ತ ಕುಡಿಯುವ ಬಿಸಿ ರಕ್ತ ಕುಡಿಯುವ ಕಿರಾತಕ ಈ ಕೀರ್ತಿರಾಜ ಕಂಡವರು ಹೊಂಡ ಕತ್ತರಿಸುವ ರೌಡಿಗಳಾಗಿರುವಾಗ ನನಗೆ ಪ್ರಾಣದ ಭಯ ಹಾಕುವ ಯಾರ ಪ್ರಾಣ ಯಾರ ಕೈಯಲ್ಲಿ ಯಾರ ಪ್ರಾಣ ಯಾರ ಕೈಯಲ್ಲಿ ಅಂತ ತೋರಿಸುತ್ತೇನೆ ಜನರ ನಾವ್ಯಾರ್ಯಪ್ಪ ನಾವ್ಯಾರು ಈ ನಮ್ಗೆ ಕಂಡ್ರೆ ಎಲ್ಲ ಜನ ಗತ 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 ನಡುವಂತ ಜನರಿಗೆ ನಮಗೆ ಭಯ ಪಡಿಸೋಕಣ ಅಂದ್ರೆ ನಾವ್ ಯಾರು ಕಂಡ್ರೆ ಪಕ್ಕ 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 ನನ್ನ ಕಲ್ಲು ತಗೊಂಡು ಹೊಡಿಬ್ಯಾಡ್ರು ಒಂದು ವಾರಾತ್ರಿ ಊಟ ಮಾಡುತ್ತ ಒಂದು ರೊಟ್ಟಿ ಕೊಡಿ ಕಲ್ಲು ತಗೊಂಡು ಹೊಡ್ತೀರಲ್ಲ ನಿಮ್ಮನ್ನು ಏನಾಗಾಯ್ತು ಒಂದು ತುತ್ತು ಅನ್ನ ನೀಡಿ ಕೋಲ್ ತಗೊಂಡು ಹೊಡ್ಯಾಕ್ ಬರ್ತೀರಲ್ಲ ನಿಮಗೆ ಕರುಣೆ ಅನ್ನೋದು ಐತೆ ಇಲ್ಲ ಅಂತ ಕೇಳಿ ಒಂದು ತುತ್ತು ಅನ್ನ ನೀಡಿದ್ರೆ 4 ದಿವಸ ಬದುಕುತ್ತೇನೆ ಈ ಹುಚ್ಚ ಭೂಮಿ ಯಾಕೆ ಬಾರಾಗನಂತಿದೆ ಈ ಜನ್ಮದಾಗ ಯಾವ ಪಾಪ ಮಾಡ್ಯಾನಂತೀರೇನು ನಾನು ಒಂದೊಟ್ಟು ಸುಲಭವಲ್ಲ ಈ ಜಗವೇ ನನಗೆ ಹುಚ್ಚರ ಪಟ್ಟವನ್ನು ತಟ್ಟಿ ಈ ಜಗವೇ ನನಗೆ ಹುಚ್ಚರ ಪಟ್ಟವನ್ನು ತಟ್ಟಿ ನನಗೆ ಹುಚ್ಚ ಹುಚ್ಚ ಅಂತಾರ ಇದು ನ್ಯಾಯವಂತರು ಬದುಕುವ ಕಾಲವಲ್ಲ ಅನ್ಯಾಯವಂತರು ಬದುಕುವ ಕಾಲ ಇಲ್ಲೇ ನೀ ಎತ್ತಿನಿಂದ ಪಾಡುತ್ತೇನೆಂದರೆ ನನ್ನ ಪಾಡು ನಾಳೆಯ ಪಾಡಿಗಿಂತ ಚೀಳಾಗಿ ಕಾಣುತ್ತದೆ ಈ ಜಗತ್ತು ಹುಚ್ಚನೆಂಬ ಪಟ್ಟವನ್ನು ಕಟ್ಟಿ ಇಲ್ಲೇ ನಾಡಿನಲ್ಲಿ ಹುಚ್ಚ ಇವ ಯಾಕೆ ಹುಚ್ಚಾದ ಅಂತ ಅನ್ಸತ್ರಿ ನಾನು ಹುಚ್ಚ ಅಲ್ಲ 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 ಇವ ಯಾಕೆ ಹುಚ್ಚಾದ ಅಂತ ಈ ಜಗತ್ತೇ ಒಂದು ಗೊಂದಲವಿದ್ದಂತೆ ನಾನು ಹುಚ್ಚ ಅಲ್ಲ 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 ಈ ಜಗತ್ತೇ ಒಂದು ಹುಚ್ಚರ ಸಂತೆ